ವಸ್ತು ಮತ್ತು ಭಾಷೆ ಕನ್ನಡ ಕವಿಗಳ ಪ್ರತಿಕ್ರಿಯೆ. ಮಳೆಗಾಲದ ಒಂದು ದಿನ ಹಗಲು ಇರುಳು ಎಡಬಿಡದೆ ಸುರಿಯುವ ಮಳೆಯಿಂದ ಮುದ್ರಣನ ಮಡದಿ ಮನೋರಮೆಗೆ ತುಂಬ ಬೇಸರವಾಗಿದೆ. ಈ ಬೇಸರದ ಪರಿಹಾರಕ್ಕೆ ತನ್ನ ನಲ್ಲನಾದ ಮುದ್ರಣನನ್ನು ಕುರಿತು ಆಕೆ ಕೇಳುತ್ತಾಳೆ, ಏನಾನು ಒಂದು ನಲ್ಗತೆಯಂ ಪೇಳ ಎಂದು. ತನ್ನ ಮಡದಿಗೆ ಇಂತಹ ಬಯಕೆಯಾದ ಮೇಲೆ ಮೊದಲೇ ಕವಿಯಾದ ಮುದ್ರಣ ಆ ಬಯಕೆಯನ್ನು ತೀರಿಸದೇ ಇರುತ್ತಾನೆಯೇ? ಕೂಡಲೇ ಮನೋರಮೆಯನ್ನು ಪ್ರಶ್ನಿಸುತ್ತಾನೆ. ಆದೊಡಂ ಆವ ನಲ್ಗತೆಯಂ ಪೇಳ್ವೆನ್ ಏಂ ಭೋಜಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರ ಚರಿತಂ. ಕೂಡಲೇ ಮನೋರಮೆ ಪ್ರತಿಕ್ರಿಯೆ ತೋರಿಸುತ್ತಾಳೆ. ಇಸಿ ಇವರೊಳ್ ಎನಗೆ ಅಳ್ಕರಿಲ್ಲಂ ಎಂದು. ಧರ್ಮ ಪ್ರಸಾರಕ್ಕೋ ಪುಣ್ಯ ಸಂಪಾದನೆಗೋ ಕತೆ ಹೇಳುವ ಹಾಗೂ ಕೇಳುವ ಕಾವ್ಯ ಸಂಪ್ರದಾಯದಲ್ಲಿ ಬೇಸರದ ಪರಿಹಾರಕ್ಕೆ ಕತೆ ಹೇಳುವ ಕ್ರಮವೊಂದು ಪ್ರಾರಂಭವಾದದ್ದರ ಜೊತೆಗೆ ಮುದ್ರಣನು ಸೂಚಿಸಿದ ಕಥಾವಸ್ತುಗಳನ್ನು ಕುರಿತು ಮನೋರಮೆ ವ್ಯಕ್ತಪಡಿಸಿದ ಪ್ರತಿಕ್ರಿಯೆ ಮೊಟ್ಟ ಮೊದಲಿಗೆ ಹಿಂದಿನ ಕಥಾವಸ್ತು ಪರಂಪರೆಯ ಬಗ್ಗೆ ಓದುಗನು ತನ್ನ ಅರುಚಿಯನ್ನು ಅಸಮ್ಮತಿಯನ್ನು ಪ್ರಕಟಿಸುವ ಒಂದು ವಿಮರ್ಶಾತ್ಮಕ ನಿಲುವಾಗಿದೆ. ಆದರೆ ಮನೋರಮೆಯ ಈ ಪ್ರತಿಕ್ರಿಯೆ ಆ ಕಥಾ ಪರಂಪರೆಯನ್ನು ನಿಜವಾಗಿಯೂ ನಿರಾಕರಿಸಿ ಹೊಸತೊಂದನ್ನು ಅಪೇಕ್ಷಿಸುವ ಗಂಭೀರವಾದ ನಿಲುವಾಗಿದ್ದರೆ ಆ ಮಾತೆ ಬೇರೆಯಾಗುತ್ತಿತ್ತು. ಆದರೆ ಮುದ್ರಣನು ತನ್ನ ಮಡದಿ ಹೀಗೆ ಬೇರೆಯಾಗಿ ಕೇಳಲು ಆಶಿಸುವ ಕಥಾವಸ್ತು ಯಾವುದಿರಬಹುದೆಂದು ಅವಳನ್ನೇ ಕೇಳುತ್ತಾನೆ. ಅಂತಿರೆ ಮತ್ತಂ ಆ ಕತೆ ಯಾವುದು ಎಂದು. ಮನೋರಮೆ ಹೇಳುತ್ತಾಳೆ, ರಾಮಾಯಣದೊಳ್ ಏನಾನು ಒಂದು. ಸರಿ, ಅವಳ ಇಷ್ಟದಂತೆ ರಾಮಾಶ್ವಮೇಧದ ಕಥೆಯನ್ನು ಹೇಳಲು ಮೊದಲು ಮಾಡುತ್ತಾನೆ. ಮುದ್ರಣನ ಕಥಾ ಪ್ರಾರಂಭದಿಂದ ಸೂಚಿತವಾಗುವ ಈ ದ್ವಂದ್ವ ಉದ್ದಕ್ಕೂ ನಮ್ಮ ಕವಿಗಳನ್ನು ಕಾಡಿದೆ. ಈಗಾಗಲೇ ಹೇಳಿದ್ದನ್ನೇ ಹೇಳುವ ಕಥಾ ಸಂಪ್ರದಾಯವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೊಸತೊಂದನ್ನು ಹೇಳಬೇಕೆಂದುಕೊಂಡರೂ ಕವಿಗೆ ಹೇಳಬೇಕಾದ ಅನಿವಾರ್ಯತೆ ಒದಗುತ್ತಿದ್ದುದು ಮತ್ತೆ ಅದೇ ರಾಮಾಯಣ ಮಹಾಭಾರತಾದಿ ಸಿದ್ಧ ಪ್ರಸಿದ್ಧ ಕಥಾವಸ್ತುಗಳ ಮೂಲಕವೇ. ಈ ಹಿನ್ನೆಲೆಯಿಂದ ನೋಡಿದಾಗ ನಮ್ಮ ಕನ್ನಡ ಕವಿಗಳ ವಸ್ತು ನಿರ್ವಹಣೆಯನ್ನು ನಿಯಂತ್ರಿಸಿರುವುದು ಮುಖ್ಯವಾಗಿ ಅದೇ ಸಂಸ್ಕೃತ ಮಹಾಕಾವ್ಯ ಪರಂಪರೆಯ ವಸ್ತುಗಳೇ. ಅದೇ ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣ, ವಿಷ್ಣು ಪುರಾಣ, ಜೈನ ಪುರಾಣ ಹಾಗೂ ಪ್ರಾಕೃತ ಭಾಷೆಯ ಕೃತಿಗಳು. ರಾಮಾಯಣ ಕಥಾವಸ್ತುವನ್ನು ನಿರಾಕರಿಸಿದ ವೀರಶೈವ ಕವಿಗಳನ್ನು ಸ್ವಯಂ ಕಲ್ಪಿತ ಹಾಗೂ ಪ್ರಾದೇಶಿಕ ವಸ್ತು ನಿರ್ವಹಣೆಗೆ ತೊಡಗಿದ ಆಂಡಯ್ಯ, ನಂಜುಂಡ, ಗೋವಿಂದ ವೈದ್ಯ, ಕನಕದಾಸ ಮತ್ತು ಕನ್ನಡಕ್ಕೆ ವಿಶಿಷ್ಟವಾದ ವಚನ ಹಾಗೂ ಕೀರ್ತನೆಗಳನ್ನು ರಚಿಸಿದ ಶಿವಶರಣರು, ಹರಿದಾಸರು ಇವರನ್ನು ಹೊರತುಪಡಿಸಿದರೆ ಇನ್ನುಳಿದವರ ವಸ್ತು ನಿರ್ವಹಣೆ ಬಹುಮಟ್ಟಿಗೆ ಹಿಂದಿನ ಪ್ರಸಿದ್ಧ ಕಾವ್ಯ ಪುರಾಣ ಪದ್ಧತಿಗೆ ಸೇರಿದ್ದು. ಈ ವಸ್ತುಗಳಿಗೆ ಅವು ಒದಗಿಸುತ್ತಿದ್ದ ಗಟ್ಟಿಮುಟ್ಟಾದ ಒಂದು ಕತೆ ಈ ಕವಿಗಳಿಗೆ ಆಕರ್ಷಕವಾಗಿದ್ದವು. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವೆನ್ ಎಂಬ ಧೈರ್ಯದಿಂದ ಹೊರಟ ಪಂಪ, ವ್ಯಾಸ ವಾಲ್ಮೀಕಿಗಳ್ ಯಮಗೆ ಅಭಿವಂದ್ಯರ್ ಎಂದರನ್ನ, ಮೊದಲೇ ಶ್ರಾವ್ಯಗುಣ ಖ್ಯಾತಿಯನ್ನು ಪಡೆದಿರುವ ಶ್ರೀರಾಮನ ಕಥೆಯನ್ನು ಜನ
ವಿಲೋಚನ ಪ್ರತಿಮರಪ್ಪ ಆದಿ ಕವೀಶ್ವರರ್ ನಡೆದ ಮಾರ್ಗದೋಳ್ ತಾನೂ ಹೇಳುತ್ತೇನೆ ಎಂದ ನಾಗಚಂದ್ರನು ತನ್ನ ಈ ಕೃತಿಯ ಕಥಾವಸ್ತು ಬೇರೆ ಬೇರೆಯ ಭಾಷೆಗಳಲ್ಲಿ ಹೇಳಿದವರ ಸರಸ ಪದ ಪದ್ಧತಿ ತನ್ನನ್ನು ನಡೆಯಿಸಲಿ ಎಂದು ಜನ್ನನು ಅಲ್ಲಮಪ್ರಭು ಸಂಪ್ರದಾಯದ ಸಲ್ಲಲಿತ ಸನ್ಮಾರ್ಗವನ್ನು ನಾನು ಎಲ್ಲರೂ ಅರಿವ ಅಂದದಲ್ಲಿ ಪೇಳುವೆನು ಉಚಿತ ವಚನದಲ್ಲಿ ಎಂದು ಚಾಮರಸನು ಹೇಳುವ ಮಾತುಗಳಲ್ಲಿ ಈ ಕವಿಗಳು ತಾವು ನಿರ್ವಹಿಸುವ ಕತೆಗೆ ಈಗಾಗಲೇ ಇರುವ ವಸ್ತು ಪರಂಪರೆಯೊಂದನ್ನು ಬಲ್ಲವರಾಗಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ಈ ಮಾತು ರಾಮಾಯಣ ಮಹಾಭಾರತಾದಿಗಳನ್ನು ನಿರ್ವಹಿಸಿದವರಿಗೆ ಹೇಗೋ ಹಾಗೆಯೇ ತಮ್ಮ ತಮ್ಮ ಧರ್ಮದ ಪುರಾಣಗಳನ್ನೋ ಚರಿತೆಗಳನ್ನೋ ವಸ್ತುವನ್ನಾಗಿ ತೆಗೆದುಕೊಂಡವರಿಗೂ ಅನ್ವಯಿಸುತ್ತದೆ. ಪುರಾಣ ಇತಿಹಾಸಾದಿ ಪ್ರಸಿದ್ಧ ಕಾವ್ಯ ಪರಂಪರೆಯಿಂದ ಬೇರೆಯಾದ ಪ್ರಾದೇಶಿಕ ವಸ್ತು ಪರಂಪರೆಯೊಂದು ಪ್ರಾರಂಭವಾದದ್ದು ವಚನಕಾರರಿಂದ ಮತ್ತು ಅವರ ಅನಂತರ ಈಗಾಗಲೇ ಪ್ರಸ್ತಾಪಿಸಿರುವಂತೆ ಶಿವಶರಣರ ವಚನಗಳು ಬಹುಸಂಖ್ಯಾತ ಜನಸಾಮಾನ್ಯರಿಂದಲೇ ರಚಿತವಾದ ಮತ್ತು ತಮ್ಮ ಪ್ರಾದೇಶಿಕತೆಯಲ್ಲಿ ಸಂಭವಿಸಿದ ಅಪೂರ್ವವಾದ ವ್ಯಕ್ತಿನಿಷ್ಠ ಅಭಿವ್ಯಕ್ತಿಗಳಾಗಿವೆ. ಅದರೊಳಗೆ ಅಭಿವ್ಯಕ್ತವಾಗುವ ಭಕ್ತಿಯ ನಿರ್ಭರತೆ ಮತ್ತು ಮನೋಧರ್ಮ ವಿಶ್ವಸಾಮಾನ್ಯವಾದುದಾದರೂ ಅಂಕಿತಗಳನ್ನು ತಮ್ಮ ವ್ಯಕ್ತಿ ವಿಶಿಷ್ಟತೆಯ ಸಂಕೇತವಾಗಿ ಬಳಸಿಕೊಂಡ ವಚನಗಳ ತುಂಬ ಅನುಭವ ಹಾಗೂ ಭಾಷೆಯ ದೃಷ್ಟಿಯಿಂದ ನೋಡಿದರೂ ಕನ್ನಡ ನಾಡಿನ ಸಮಸ್ತ ಪ್ರಾದೇಶಿಕ ಲಕ್ಷಣಗಳು ಸಮೃದ್ಧವಾಗಿವೆ. ಅಂಕಿತಗಳ ಮೂಲಕ ಅಭಿವ್ಯಕ್ತಗೊಂಡ ವಿಶಿಷ್ಟತೆಯನ್ನು ಕಾಣಿಸುವ ಕ್ರಮ ವಚನಕಾರರಿಂದಲೇ ಪ್ರಾರಂಭವಾಗಿರಬೇಕು. ಅನಂತರ ಈ ಪದ್ಧತಿ ಇಡೀ ಭಾರತೀಯ ಭಕ್ತಿ ಸಾಹಿತ್ಯದ ತುಂಬ ಕಾಣಿಸಿಕೊಳ್ಳುತ್ತದೆ. ಹರಿದಾಸ ಕೀರ್ತನೆಗಳಲ್ಲಿ, ಮಹಾರಾಷ್ಟ್ರದ ಸಂತರಲ್ಲಿ, ಗೀತ ಗೋವಿಂದವನ್ನು ಬರೆದ ಜಯದೇವನಲ್ಲಿ, ಮೀರಾ ಬರೆದ ಹಾಡುಗಳಲ್ಲಿ, ಕಬೀರ ನಾನಕರ ಉಕ್ತಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಎಲ್ಲರಿಗೂ ಮೂಲ ಪ್ರೇರಣೆ ವಚನಕಾರರಿಂದಲೇ ಎಂದು ಕಾಣುತ್ತದೆ. ಈ ವಚನಗಳೇ ಕನ್ನಡದಲ್ಲಿ ಅಂದಿನಿಂದ ಇಂದಿನವರೆಗೆ ಒಂದು ಪರಂಪರೆಯನ್ನೇ ನಿರ್ಮಿಸಿರುವುದರ ಜೊತೆಗೆ ವಚನಕಾರರ ಕಾಲದ ನಂತರ ಹುಟ್ಟಿಕೊಂಡ ರಗಳೆ, ಷಟ್ಪದಿ, ಸಾಂಗತ್ಯ, ಛಂದೋರೂಪದ ದೇಶೀ ಕಾವ್ಯ ಮಾರ್ಗವೊಂದನ್ನು ನಿರ್ಮಾಣ ಮಾಡಿದವು ಮತ್ತು ಅವುಗಳ ವಸ್ತು ಹಿಂದಿನ ಇತಿಹಾಸ ಪುರಾಣಗಳಿಂದ ತೀರಾ ಭಿನ್ನವಾಗಿ ಸಮಕಾಲೀನ ಹಾಗೂ ಸಮೀಪಕಾಲೀನರಾಗಿದ್ದ ಬಸವಾದಿ ಮಹಾವ್ಯಕ್ತಿಗಳನ್ನು, ಅವರಿಗೆ ಹಿನ್ನೆಲೆಯಾದ ಪುರಾತನ ಶಿವಶರಣರನ್ನು ವಸ್ತುವನ್ನಾಗಿ ಮಾಡಿಕೊಳ್ಳುವ ಮೂಲಕ ಪರಿಚಿತ ಭಾರತೀಯ ಕಥಾವಸ್ತು ಸಂಪ್ರದಾಯದಿಂದ ಬೇರೆಯಾದ ಒಂದು ಮಾದರಿಗಳನ್ನು ಹಾಕಿಕೊಟ್ಟವು. ಹಿಂದಿನ ಸುದೀರ್ಘ ಕಥನಕ್ರಮವನ್ನು ಮುರಿದು ಹರಿಹರನು ಭಾವಗೀತಾತ್ಮಕವಾದ ಖಂಡಕಾವ್ಯ ಪದ್ಧತಿಯನ್ನು ರೂಢಿಗೆ ತಂದರು. ಮತ್ತೆ ಮುಂದಿನ ಷಟ್ಪದಿ, ಸಾಂಗತ್ಯ ಕಾವ್ಯಗಳು ಹಿಂದಿನ ಸುದೀರ್ಘ ಕಥನ ಪರಂಪರೆಯನ್ನೇ ಮುಂದುವರಿಸಿದವು. ಹಿಂದಿನ ಅಂದರೆ ವಚನ ಪೂರ್ವ ಕಾವ್ಯ ಪರಂಪರೆಗೆ ಹೋಲಿಸಿದರೆ ವಚನಾನಂತರದ ಕೇವಲ 1 ಶತಮಾನದ ಅವಧಿಯಲ್ಲಿ ರಗಳೆ, ಷಟ್ಪದಿ, ಸಾಂಗತ್ಯ, ಶತಕಗಳೆಂಬ ಹಲವಾರು ವಿಧದ ಛಂದೋರೂಪಗಳು ಹುಟ್ಟಿಕೊಂಡದ್ದನ್ನು ನೋಡಿದರೆ ಆ ಕಾಲದ ಸೃಜನಶೀಲತೆಯ ಉತ್ಕರ್ಷ ಯಾವ ರೀತಿ ಎಂಬುದು ಸ್ಪಷ್ಟವಾಗುತ್ತದೆ.